ನಮಸ್ತೆ, ನಮಸ್ಕಾರ ಸರ್. ಸರ್ ತಮ್ಮ ಹೆಸರು ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಕಲ್ಲನಗೌಡ ವೀರನಗೌಡ ಅಂತಂದೇಳಿ. ಕಲ್ಲನಗೌಡ ವೀರನಗೌಡ್ರಲ್ಲ ಸರ್. ನಮ್ಮದು ಹಿಂದೆ ದಾಳಿಂಬೆ ಮಾಡಿದ್ದಿಲ್ಲ ಸರ್, ದಾಳಿಂಬೆ ಮಾಡಿ ಒಂದು 10 ಎಕರೆ ದಾಳಿಂಬೆ ಮಾಡಿದ್ದಿಲ್ಲ ಸರ್. ಈ ಅಲ್ಲಿಂದ ಸೋತ್ಬಿಟ್ಟು ಹೊರಗೆ ಬಂದಾರಲ್ಲ ಸರ್, ಹೌದು, ಸೋತ್ಬಿಟ್ಟು ಹೊರಗೆ ಬಂದಾರಲ್ಲ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಶಶಿಧರ್ ತುರ್ಕಾಣಿ ಅಂತ ಸರ್. ನಿಮ್ಮ ಹೆಸರು ಏನಪ್ಪ? ಸರ್ ನಾಗರಾಜ್ ಸರ್. ಹಾಂ, ಸಾವುಕಾರ ಇಲ್ಲಿ ಮೆಣಸಿನ ಗಿಡ ಮಾಡಿದ್ದೀರಿ, ಬಾಳೆ ಮಾಡಿದ್ದೀರಿ, ಜೊತೆಗೆ ಯಾವ್ದು ಶೇಂಗನ ಹಾಕಿದ್ವಿ. ಶೇಂಗನ ಹಾಕಿದ್ರಿ. ನೀವೇನೋ ಹೇಳ್ತಿದ್ರಿ ಬರಕರ ವಿಚಾರ. ರೌಂಡ್ ಅಪ್ ಈ ಕಳೆನಾಶಕ ವಸ್ತುಗಳನ್ನು ಬಳಸಿ ಭೂಮಿ ಒಳಗೆ ಏನು ಶಕ್ತಿನೇ ಇಲ್ದಂಗೆ ಆಗಿದೆ. ಹಾಗಾಗಿ ಈಗ ನಾವೇನು ಮಾಡಿದ್ವಿ ಅಂದ್ರೆ ಸಾವಯವಕ್ಕೆ ಹೋಗ್ಬಿಟ್ಟಿದ್ವಿ. ಸಾವಯವ ಎಲ್ಲ ಈಗ ನಮ್ಮ ನಾಟಿ ಹಸು ತಗೊಂಬಂದು ಜೀವಾಮೃತ ಆಗಲಿ, ಗೋಕುಲಕರ್ಮ ಆಗಲಿ, ಇಂಥವೆಲ್ಲ ಮಾಡ್ಕೊಂತ ಯಾವುದು ಗೊಬ್ಬರ ಆಗಲಿ ಎಣ್ಣೆ ಆಗಲಿ ಇವತ್ತಿಗೆ 6 ತಿಂಗಳಾದ್ರೂ ನಾವು ಮುಟ್ಟಿಲ್ಲ. ಒಂದು ವರ್ಷ ಹಂಗೆ ಬೀಳ್ಗೇಳ್ಬಿಟ್ಟಿದ್ರಲ್ಲ. ಹಾಂ, 1 ವರ್ಷ ಮೇಲೆ ಬೇಸತ್ತು. ಹೌದು, ಮಣ್ಣು ಹಾಳಾಗೈತಿ ಅಂತಂದು ಪೂರ್ತಿ ಬೀಳ್ಬಿಟ್ಟಿದ್ದೆ. ಪೂರ್ತಿ ಬೀಳ್ಬಿಟ್ಟಿದ್ದೀರಲ್ಲ. ಈ ಮತ್ತೆ ನಮ್ಮ ಸಂಪರ್ಕಕ್ಕೆ ಬರೋ ಕಾರಣ ಏನು ಸರ್? ನಿಮ್ದು 2018ರಾಗ ಫಸ್ಟ್ ಇಟ್ಟು ದಾಳಿಂಬೆ ರಸ್ತೆ ನೀವು ಬಂದಿದ್ರಿ. ಹಾಂ, ಹೌದು. 1-2 ಟೈಮ್ ಅವಾಗ ಚೆನ್ನಾಗಿ ಬಂದಿತ್ತು. ಆಮೇಲೆ ಈಗ ವೀಡಿಯೋದಾಗಲಿ ಮೊಬೈಲ್ನಾಗ ನೋಡ್ತಿದ್ವಿ. ನಿಮ್ಮದು ಮೊದಲಿಂದ ನಂಬರ್ ಇದ್ದಿಲ್ಲ ನಿಮ್ಮದು. ಹಾಂ, ಫೋನ್ ನಂಬರ್. ಮತ್ತು ಫೋನ್ ನಂಬರ್ ಮತ್ತು ಹಳೆ ಪುಸ್ತಕದಾಗ ಒಂದಂತಲೇ ಬರೆದಿದ್ವಿ. ಹಾಂ, ಆ ನಂಬರ್ ನೋಡ್ಕೊಂಡು ನಿಮಗೆ ಫೋನ್ ಮಾಡಿದ್ವಿ, ಇವತ್ತು ಬರ್ರಿ ಸರ ನಮ್ಮ ಮೂಲಕ ಅಂತಂದು. ಹಂಗಾಗಿ ಇವತ್ತು ಬಂದ್ರಿ. ಇಲ್ಲಿ ಎಷ್ಟು ಬಾಳೆ ಐತಿ, ಎಷ್ಟು ಅಡಿಕೆ ಐತಿ? 3,000 ಅಡಿಕೆ ಐತ್ರಿ, 3,000 ಬಾಳೆ ಐತಿ, 3,000 ಬಾಳೆ ಐತಲ್ಲ ಸರ್. 15,000 ಮೆಣಸಿನ ಗಿಡ ಐತಿ, 15,000 ಮೆಣಸಿನ ಗಿಡ ಐತಲ್ಲ ಸರ್. ನೆಕ್ಸ್ಟ್ ಮತ್ತೀಗ ಹುದ್ದು ಮಾಡಕ್ಕೆ ಬರ್ತೀರಿ? ಉದ್ದು ಮಾಡ್ಬೇಕಂತ ಇಂಟರ್ ಕ್ರಾಪ್. ಥ್ಯಾಂಕ್ಸ್ ಸರ್. ನಮ್ಮ ನೆನಪು ಮಾಡ್ಕೊಂಡಿರಲ್ಲ. ನೆನಪಲ್ರಿ, ನಿಮ್ಮದು ಆದಾಗ 3 ವರ್ಷ ಚೆನ್ನಾಗಿ ಬಂದು ಪೀಕ್ ಮಾತ್ರ ದಾಳಿಂಬೆ ಚೆನ್ನಾಗಿ ಬಂತು. ಇತ್ತಾಗ ಬರ್ತಾ ಬರ್ತಾ ನಮ್ಮದು ಇದು ಜಾಸ್ತಿ ಆಗ್ತಲ್ಲ ಸರ್, ಕಳೆನಾಶಕ ಅದ ಎಫೆಕ್ಟ ನಮಗೆ. ಥ್ಯಾಂಕ್ಸ್. ವಿಜಯನ ಕಡೆ ತೋರಿಸಿ ಒಂದು ಸ್ವಲ್ಪ ಇದು ಸರ್. ಈ ಕಡೆ ವಿಜಯನ ಕಡೆ ಒಂದು 600 ತ್ಯಾಗ ಐತಿ. 600 ತ್ಯಾಗ. ತೆಂಗು ಒಂದು 85 ಐತಿ. ಮತ್ತು ಬೇರೆ ಗಿಡ? ನಿಂಬೆ ಗಿಡ ಇದೆ, ಎಷ್ಟು ಐತಿ. ಹಾಂ, ಆಮೇಲೆ ಈಗ ನಿಂಬು ಗಿಡ ಒಂದು ಮೊನ್ನೆ ಒಂದು 4 ತಂದೈತಿ. ಮತ್ತಿನ್ನ ಏನೋ ಡೆವಲಪ್ಮೆಂಟ್ ಮಾಡೋಣ ಅಂತ. ಆದರೆ ವಿಷಮುಕ್ತ ಮಾಡ್ತಾರೆ. ಗೊಬ್ಬರ ಆಗಲಿ ಎಣ್ಣೆ ಆಗಲಿ ಪೀಕ್ ಬಲಿದ್ ರೋಟ ಅವತ್ತು ಪಡಿಬಾರ್ದು ಅಂತ ನಿರ್ಧಾರ ಮಾಡಿಬಿಟ್ಟು. ಈಗ ಬರಲಿದ್ದು ಪೀಕ್ ಬಲಿದ್ ರೋಟ ಅವತ್ತು ಮೆಡಿಸಿನ್ ಹೋಗಂಗಿಲ್ಲ. ಇನ್ನು 4 ವರ್ಷಕ್ಕೆ ಬರಲಿ ಅದು. ನಮಗೇನು ಗಂಡ ಇಲ್ಲ, ಇರೋದೇ ಒಬ್ಬಳ ಮಗಳ ನನಗೆ. ಔಷಧಿ ಗೊಬ್ಬರ ಹೋಗಂಗಿಲ್ಲ. ಥ್ಯಾಂಕ್ಸ್ ಸರ್. ಯಾಕಂದ್ರೆ ಅದು ಹೊಡೆದು ನಾವು ಆ ಎಣ್ಣೆ ಪ್ಲಾಟಿ ಮತ್ತೆ ನಾವು ಹೊಡಿಬೇಕಾಗೈತಿ.